ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಂಡಿಯಾ ಟುಡೇ ಸುದ್ದಿವಾಹಿನಿ ಮೂಡ್ ಆಫ್ ದ ನೇಷನ್ ಅನ್ನುವಂಥ ಒಂದು ಸರ್ವೆ ನಡೆಸುತ್ತೆ. ಇಡೀ ದೇಶಾದ್ಯಂತ ನಡೆಸುವಂತಹ ಸರ್ವೆ ಇದು. ಲೋಕಸಭಾ ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನಡೆಸುವಂತಹ ಒಂದು ಸರ್ವೆ ಇದು. ಇಡೀ ದೇಶಾದ್ಯಂತ ನಡೆಸಲಾಗುತ್ತೆ. ಒಂದು ವೇಳೆ ಈಗೇನಾದರೂ ದೇಶದಲ್ಲಿ ಲೋಕಸಭಾ ಚುನಾವಣೆ ಆಗಿದ್ದೇ ಆದರೆ INDIA ಕೂಟ ಏನು ಸಾಧನೆ ಮಾಡುತ್ತೆ, BJP ಏನು ಸಾಧನೆ ಮಾಡುತ್ತೆ, ಇದರ ಆಧಾರದಲ್ಲಿ ಈ ಸರ್ವೆಯನ್ನು ನಡೆಸಲಾಗಿರುತ್ತೆ. 2026ರ ಆರಂಭದಲ್ಲಿ ಈ ಸರ್ವೆಯನ್ನು ನಡೆಸಲಾಗಿತ್ತು. ಅದರ ನಂಬರ್ಸ್ ಕೂಡ ಹೊರಗೆ ಬಂದಿದ್ದಾವೆ. ನಾನಿವತ್ತು ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಲೋಕಸಭಾ ಚುನಾವಣೆ ಈಗೇನು ಸದ್ಯದಲ್ಲಿ ಇಲ್ಲ. ಹೀಗಾಗಿ ದೇಶದ ಮೂಡಿ ಯಾವ ರೀತಿಯಾಗಿದ್ರೂ ಕೂಡ ಮುಂದಿನ 4 ವರ್ಷಗಳ ಕಾಲ ದೇಶದಲ್ಲೇನು ಬದಲಾವಣೆ ಆಗೋದಿಲ್ಲ ಅಲ್ವಾ. ಈ ಕಾರಣದಿಂದ ಜನರಿಗೇನು ಅದರ ಬಗ್ಗೆ ಬಹಳ ಆಸಕ್ತಿ ಇರೋದಿಲ್ಲ. ಆದರೆ ಸದ್ಯ ಪಂಚರಾಜ್ಯ ಚುನಾವಣೆಗಳಿದ್ದಾವೆ. ಇನ್ನೇನು 3 ತಿಂಗಳಿನಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತೆ 4 ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಹೀಗಾಗಿ ಈ ಮೂಡ್ ಆಫ್ ದ ನೇಷನ್ ಸರ್ವೆಯಲ್ಲಿ ಆ 4 ರಾಜ್ಯಗಳಲ್ಲಿ ಬಂದಂತಹ ಜನರ ಅಭಿಪ್ರಾಯ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಬಗ್ಗೆ ನಿಮಗೆ ತಿಳಿಸೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಮಿತ್ರರೇ, 2027ರಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಚುನಾವಣೆ ಇದೆ. ಅದೂ ಸಹ ಬಹಳ ಇಂಪಾರ್ಟೆಂಟ್ ಆದಂತಹ ಚುನಾವಣೆ. ಅದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಈ ಒಂದು ಸಮೀಕ್ಷೆಯಲ್ಲೇ ನಮಗೆ ಸಿಗ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ದೇಶಾದ್ಯಂತ ನಡೆಸಿದಂತಹ ಈ ಮೂಡ್ ಆಫ್ ದ ನೇಷನ್ ಸರ್ವೆಯ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅದರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಕೇವಲ ನಂಬರ್ಸ್ ಅನ್ನ ಮಾತ್ರ ಹೇಳ್ತೀನಿ. ಒಂದು ವೇಳೆ ಈಗ ಈ ದೇಶದಲ್ಲಿ ಚುನಾವಣೆ ನಡೆದಿದ್ದೇ ಆದರೆ BJP 41% ವೋಟ್ ಶೇರ್ ಅನ್ನು ಪಡೆಯುತ್ತೆ. ಹಾಗೆ ಕಾಂಗ್ರೆಸ್ 20% ವೋಟ್ ಶೇರ್ ಅನ್ನು ಪಡೆಯುತ್ತೆ ಅಂತ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಹೇಳ್ತಾ ಇದೆ. ಇದನ್ನ ಸೀಟಾಗಿ ಕನ್ವರ್ಟ್ ಮಾಡಿದ್ದೆ ಆದರೆ ಸದ್ಯ ಈಗ ಚುನಾವಣೆ ನಡೆದ್ರೆ BJP ಕೇಂದ್ರದಲ್ಲಿ 287 ಸೀಟ್ಗಳನ್ನು ಗೆಲ್ಲುತ್ತೆ. ಅಂದ್ರೆ ಸ್ವಂತ ಬಲದಲ್ಲಿ ಸರ್ಕಾರ ಮಾಡುವ ಹಂತಕ್ಕೆ BJP ಇದೆ ಅಂತ ಈ ಸಮೀಕ್ಷೆ ಅಭಿಪ್ರಾಯ ಪಡ್ತಾ ಇದೆ. ಹಾಗೆ ಕಾಂಗ್ರೆಸ್ ಗೆಲ್ಲುವಂತಹ ಸಂಖ್ಯೆ 80ಕ್ಕೆ ಕುಸಿಯುತ್ತೆ. ಅವರೇನು 99 ಸೀಟ್ಗಳನ್ನು 2024ರ ಚುನಾವಣೆಯಲ್ಲಿ ಗೆದ್ದಿದ್ರಲ್ಲ, ಅದು ಈಗ ಚುನಾವಣೆ ನಡೆದಿದ್ದೆ ಆದರೆ 80ಕ್ಕೆ ಕುಸಿಯುತ್ತೆ. ಒಂದು 19 ಸೀಟ್ ಲಾಸ್ ಆಗುತ್ತೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಓವರ್ ಆಲ್ NDA ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಕೇಳಿದ್ರೆ ಅದು 352ಕ್ಕೆ ರೀಚ್ ಆಗುತ್ತೆ. ಹಾಗೆ INDIA ಕೂಟ 182ಕ್ಕೆ ಬಂದು ನಿಲ್ಲುತ್ತೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಂದರೆ ಮಿತ್ರರೇ, ಈಗಿನ ದೇಶದ ಚಿತ್ರಣ ಹೇಗಿದೆ ಕೇಳಿದ್ರೆ 2019ರಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಲ್ಲ, ಆ ರೀತಿಯ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿದಾವೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಯಾಕೆ ದೇಶದಲ್ಲಿ ಈ ರೀತಿಯ ಬದಲಾವಣೆ ಆಗಿದೆ ಕೇಳಿದ್ರೆ ಕೆಲವೊಂದಷ್ಟು ಕಣ್ಣಿಗೆ ಕಾಣುವಂತಹ ಕಾರಣಗಳೇ ನಿಮಗೆ ಸಿಗ್ತವೆ. ಒಂದು, ಅಂತಾರಾಷ್ಟ್ರೀಯ ಒತ್ತಡ ಇದೆ. ಇದರ ನಡುವೆಯೂ ಕೂಡ ಭಾರತ ಉತ್ತಮವಾದಂತಹ ಸಾಧನೆ ಮಾಡ್ತಾ ಇದೆ. ಆ ಒತ್ತಡವನ್ನು ಎದುರಿಸುವ ದೃಷ್ಟಿಯಲ್ಲೂ ಕೂಡ ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ನಿರ್ಧಾರಗಳು ಜನರಿಗೆ ಸ್ವಲ್ಪ ಹತ್ತಿರ ಆಗ್ತಾ ಇದೆ. ನಾವೆಲ್ಲೂ ಕೂಡ ತಲೆ ಬಗ್ಗಿಸ್ತಾ ಇಲ್ಲ. ಭಾರತ ತನ್ನದೇ ಆದಂತಹ ಫಾರಿನ್ ಪಾಲಿಸಿಯನ್ನು ಹೊಂದಿದೆ. ತನ್ನ ವಿದೇಶಾಂಗ ನೀತಿಯಲ್ಲಿ ಗಟ್ಟಿತನವನ್ನು ಹೊಂದಿದೆ. ಅಮೆರಿಕ ಬಹಳ ಪ್ರಮಾಣದಲ್ಲಿ ಭಾರತದ ಎಕಾನಮಿಗೆ ಹೊಡೆಯುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಭಾರತದ ಎಕಾನಮಿಯ ವೇಗ ಕಡಿಮೆ ಆಗ್ತಾ ಇಲ್ಲ. ಸರ್ಕಾರ GSTಯನ್ನು ಕಟ್ ಆಫ್ ಮಾಡಿದೆ. ಕಳೆದ ವರ್ಷ ಆದಾಯ ತೆರಿಗೆಯಲ್ಲೂ ಕೂಡ ಬಹಳಷ್ಟು ವಿನಾಯಿತಿಯನ್ನು ಕೊಟ್ಟಿದೆ. ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ಯಾವುದೇ ಗಂಭೀರ ಸ್ವರೂಪದ ವಿಚಾರಗಳನ್ನು ಎತ್ತುಕೊಂಡಿಲ್ಲ. ಅವರೀಗಲೂ ಕೂಡ ವೋಟ್ ಚೋರಿ, EVM ಇದರ ಸುತ್ತಲೇ ಗಿರಿಕಿ ಹಾಕ್ತಾ ಇದ್ದಾರೆ. ಇದ್ಯಾವುದೂ ಕೂಡ ಜನರಿಗೆ ಹತ್ತಿರ ಆಗುವಂತಹ ಸಬ್ಜೆಕ್ಟ್ ಅಲ್ಲ. ಈ ಎಲ್ಲ ಕಾರಣದಿಂದಾಗಿ ಈಗೇನಾದರೂ ಚುನಾವಣೆ ನಡೆದಿದ್ದೇ ಆದರೆ BJP ಮತ್ತು NDA ಮಿತ್ರ ಪಕ್ಷಗಳು ಬಹಳ ದೊಡ್ಡ ಸಾಧನೆ ಮಾಡ್ತವೆ ಅಂತೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮಿತ್ರರೇ, ಓವರ್ ಆಲ್ ದೇಶದಲ್ಲೇನೋ ಈ ರಿಸಲ್ಟ್ ಬರುತ್ತೆ. ಈಗ ಇಂಪಾರ್ಟೆಂಟ್ ಆಗಿರುವಂತಹದ್ದು ಪಂಚರಾಜ್ಯಗಳ ಚುನಾವಣೆ. ಯಾಕೆಂದರೆ ಇನ್ನು 3 ತಿಂಗಳಲ್ಲಿ ಬರುವಂತಹ ಚುನಾವಣೆಗಳಿದು. ಒಂದು ಅಸ್ಸಾಂನಲ್ಲಿ ಚುನಾವಣೆ ಇದೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ, ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಜೊತೆಗೆ ಕೇಂದ್ರಾಡಳಿತ ಪ್ರದೇಶವಾದಂತಹ ಪುದುಚೇರಿಯಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಇದೆ. ಈ 5 ವಿಧಾನಸಭಾ ಚುನಾವಣೆಯಲ್ಲಿ ಏನು ರಿಸಲ್ಟ್ ಬರಬಹುದು, ಇದು ದೇಶದ ಕುತೂಹಲ. ಅದರಲ್ಲೂ ಮುಖ್ಯವಾಗಿ ಬಂಗಾಳದ ಚುನಾವಣೆ ಇದೆಯಲ್ಲ, ಇದರ ಬಗ್ಗೆ ಇಡೀ ದೇಶ ಬಹಳ ಆಸಕ್ತಿಯಿಂದ ನೋಡ್ತಾ ಇದೆ. ಈ ಬಾರಿಯ ಬಂಗಾಳದ ಚುನಾವಣೆಯನ್ನ BJP ಬಹಳ ವಿಶೇಷವಾಗಿ ಪರಿಗಣಿಸಿದೆ. ಅದಕ್ಕೋಸ್ಕರವಾಗಿ ಸಾಕಷ್ಟು ತಂತ್ರಗಾರಿಕೆಯನ್ನ ಕೂಡ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಬಿಹಾರ ಗೆಲ್ತಿದ್ದಂತೆ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಗಂಗೆ ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೂ ಕೂಡ ಹರಿದು ಹೋಗ್ತಾಳೆ ಅಂತ. ಇದರ ಅರ್ಥ ಏನು ಕೇಳಿದ್ರೆ ಮುಂದಿನ ನಮ್ಮ ಗುರಿ ಇರುವಂತಹದ್ದು ಪಶ್ಚಿಮ ಬಂಗಾಳ ಅಂತ ಈಗಾಗಲೇ BJP ಘೋಷಣೆಯನ್ನ ಮಾಡಿದೆ. ಈ ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯಲ್ಲಿ ಬಂಗಾಳದ ವಿಧಾನಸಭೆಯ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಿಲ್ಲ, ಅದರ ಬಗ್ಗೆ ಸಮೀಕ್ಷೆ ಮಾಡಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಅದರ ಆಧಾರದಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿದೆ. ಒಂದು ವೇಳೆ ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗೇನಾದರೂ ಚುನಾವಣೆ ನಡೆದಿದ್ದೇ ಆದರೆ ಯಾರ್ಯಾರಿಗೆ ಎಷ್ಟು ಸೀಟ್ ಬರಬಹುದು, ಯಾರಿಗೆ ಎಷ್ಟು % ವೋಟ್ ಶೇರ್ ಬರಬಹುದು, ಇದರ ಆಧಾರದಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿದೆ. ಆ ನಂಬರ್ಸ್ಗಳನ್ನೇ ಇಟ್ಕೊಂಡು ವಿಧಾನಸಭೆಯಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು ಅಂತ ನಾವು ಒಂದು ಊಹೆಯನ್ನ ಮಾಡಬಹುದು. ಅಂದ್ರೆ ಯಾರ ಕೈ ಮೇಲಾಗತ್ತೆ, ಜನರ ಒಲವು ಯಾರ ಕಡೆಗಿದೆ, ಇದರ ಸಣ್ಣ ಸುಳಿವಂತೂ ಸಿಕ್ಕೇ ಸಿಗುತ್ತೆ.
ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಹೇಳ್ತಾ ಇದೆ, ಈಗ ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನ ಮಾಡಿದ್ದೇ ಆದ್ರೆ ಟಿಎಂಸಿ 28 ಕ್ಷೇತ್ರವನ್ನ ಗೆದ್ದುಕೊಳ್ಳುತ್ತೆ, ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನ ಮಾಡುತ್ತೆ, ಬಿಜೆಪಿ 14 ಕ್ಷೇತ್ರವನ್ನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಮಿತ್ರರೇ, 2024 ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದು 12 ಕ್ಷೇತ್ರಗಳನ್ನು, ಟಿಎಂಸಿ 29 ಕ್ಷೇತ್ರವನ್ನು ಗೆದ್ದಿತ್ತು, ಕಾಂಗ್ರೆಸ್ 1 ಕ್ಷೇತ್ರವನ್ನು ಗೆದ್ದಿತ್ತು. ಆದ್ರೆ ಈಗ ಏನಪ್ಪಾ ವ್ಯತ್ಯಾಸ ಆಗಿದೆ ಕೇಳಿದ್ರೆ, ಬಿಜೆಪಿ ಹೆಚ್ಚುವರಿಯಾಗಿ 2 ಸೀಟ್ಗಳನ್ನು ಗೆಲ್ಲಬಹುದು. ಹಾಗೆ ಟಿಎಂಸಿ 29 ಸೀಟ್ಗಳನ್ನು ಈ ಹಿಂದೆ ಗೆದ್ದಿತ್ತಲ್ಲ, ಈಗ ಅದು 28ಕ್ಕೆ ಕುಸಿಯುತ್ತೆ, ಕೇವಲ 1 ಸೀಟನ್ನು ಮಾತ್ರ ಟಿಎಂಸಿ ಕಳೆದುಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ವೋಟ್ ಶೇರ್ ಅನ್ನ ನೋಡೋದಾದ್ರೆ 2024 ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 39% ವೋಟ್ ಶೇರ್ ಅನ್ನ ಪಡೆದಿತ್ತು. ಅದೇ ಈಗ ಚುನಾವಣೆ ಆಗಿದ್ದೆ ಆದ್ರೆ ಅದು 42%ಗೆ ಇನ್ಕ್ರೀಸ್ ಆಗುತ್ತೆ. ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿರೋದನ್ನ ಈ ಸಮೀಕ್ಷೆಯೇ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಟಿಎಂಸಿಯ ವೋಟ್ ಶೇರ್ ಕೂಡ ಇನ್ಕ್ರೀಸ್ ಆಗಿದೆ. ಟಿಎಂಸಿ ಈ ಹಿಂದೆ 51% ವೋಟ್ ಶೇರ್ ಅನ್ನು ಪಡೆದಿತ್ತು, ಈಗ ಅದು 54%ಗೆ ಏರಿಕೆ ಆಗಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇಲ್ಲಿ ಯಾರಪ್ಪ ಕೊಲ್ಯಾಪ್ಸ್ ಆಗಿದ್ದು ಕೇಳಿದ್ರೆ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳು 2024 ಚುನಾವಣೆಗಿಂತ ಈಗ ಚುನಾವಣೆ ಆಗಿದ್ದೆ ಆದ್ರೆ ಮತ್ತಷ್ಟು ಕೊಲ್ಯಾಪ್ಸ್ ಆಗ್ತವೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಗೆ ಹೋಗ್ತಾ ಇದ್ದಂತಹ ಮತಗಳೇನಿದಾವೆ ಅದು ಟಿಎಂಸಿ ಮತ್ತು ಬಿಜೆಪಿಗೆ ಹರಿದು ಹಂಚಿ ಹೋಗುತ್ತೆ ಹೀಗಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇದನ್ನು ನಾವು ವಿಧಾನಸಭಾ ದೃಷ್ಟಿಯಿಂದ ನೋಡೋದಾದ್ರೆ ಮಿತ್ರರೇ, 42 ಲೋಕಸಭಾ ಕ್ಷೇತ್ರಗಳಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಈಗಲೂ ಸಹ ಟಿಎಂಸಿ 28 ಕ್ಷೇತ್ರವನ್ನು ಗೈನ್ ಮಾಡಿಕೊಳ್ಳುತ್ತೆ ಅಂತಂದ್ರೆ, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಟಿಎಂಸಿಗೆ ಬಹುಮತ ಬರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಬಿಜೆಪಿ ವೋಟ್ ಶೇರ್ ಅನ್ನ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಮಾಡ್ಕೊಳ್ಬಹುದು, 4 ಸೀಟ್ ಜಾಸ್ತಿ ಆಗಬಹುದು. ಆದರೆ ಅಧಿಕಾರ ಇನ್ನೂ ಕೂಡ ಮರೀಚಿಕೆ ಆಗಿದೆ. ಬಿಜೆಪಿ ಪಶ್ಚಿಮ ಬಂಗಾಳಕ್ಕೆ ಇನ್ನಷ್ಟು ಫೋಕಸ್ ಮಾಡಬೇಕು, ಇರುವಂತಹ ಕಡಿಮೆ ಸಮಯದಲ್ಲಿ ಬಿಜೆಪಿ ಹೆಚ್ಚಿನ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದನ್ನ ಈ ಸಮೀಕ್ಷೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. 2021 ಚುನಾವಣೆಯಲ್ಲೂ ಕೂಡ ಅಷ್ಟೇ, 2019 ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ಉತ್ಸಾಹದಲ್ಲಿ ಬೀಗ್ತಾ ಇತ್ತು. ಬಂಗಾಳವನ್ನು ಗೆದ್ದೇ ಬಿಟ್ವಿ ಎನ್ನುವಂತಹ ಭಾವನೆ ಅವರಿಗೆ ಬಂದಿತ್ತು. ಬಂಗಾಳ ಚುನಾವಣೆಗೆ ಮುಂಚೆ ಅಮಿತ್ ಶಾ ಅನೇಕ ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅವರು ಹೇಳ್ತಾ ಇದ್ರು, ಈ ಬಾರಿ ನಾವು 200 ಸೀಟ್ಗಳನ್ನು ಗೆದ್ದೇ ಗೆಲ್ತೀವಿ ಅಂತ. ಆದರೆ 2021 ಚುನಾವಣೆಯಲ್ಲಿ ಬಿಜೆಪಿ 75 ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಷ್ಟ ಆಯಿತು. ಈ ಬಾರಿಯೂ ಸಹ ಬಂಗಾಳವನ್ನು ಗೆದ್ದೇ ಗೆಲ್ತೀವಿ ಎನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಯಾಕೆ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರು 3ನೇ ಬಾರಿಗೆ ಅಧಿಕಾರವನ್ನು ಮುಗಿಸ್ತಾ ಇದ್ದಾರೆ. 15 ವರ್ಷಗಳಿಂದ ಮಮತಾ ಸರ್ಕಾರ ಬಂಗಾಳದಲ್ಲಿದೆ. ಮಮತಾರ ಓಲೈಕೆ ರಾಜಕಾರಣ ಮಿತಿಮೀರಿದೆ, ಹಿಂದೂ ಮುಸ್ಲಿಂ ಸಂಘರ್ಷ ಜಾಸ್ತಿ ಆಗಿದೆ. ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶವೂ ಕೂಡ ಇವತ್ತು ದೊಡ್ಡ ಸಮಸ್ಯೆಯನ್ನ ತಂದಿಟ್ಟಿದೆ. ಅಕ್ರಮ ವಲಸಿಗರ ಸಮಸ್ಯೆ ಬಂಗಾಳವನ್ನು ಅಲುಗಾಡಿಸ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ಜನ ನಮ್ಮನ್ನ ಗೆಲ್ಲಿಸಿಯೇ ಗೆಲ್ಲಿಸ್ತಾರೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ಇದೆ. ಆದರೆ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಹೇಳ್ತಾ ಇದೆ, ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ. ಈಗಲೂ ಕೂಡ ಬಂಗಾಳದಲ್ಲಿ ಲೋಕಸಭಾ ಚುನಾವಣೆ ಆದರೆ ಟಿಎಂಸಿಯ ಕೈಯೇ ಮೇಲಾಗತ್ತೆ. ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಅದು ಸೀಟ್ಗಳಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನೊಂದು ಬಹಳ ಕುತೂಹಲ ಇರುವಂತಹ ಚುನಾವಣೆ ಅಂತಂದ್ರೆ ಅದು ತಮಿಳುನಾಡಿನಲ್ಲಿ ಚೌಚೌ ರಾಜಕಾರಣ, 10-20 ರಾಜಕೀಯ ಪಕ್ಷಗಳು, ಅವುಗಳನ್ನೇ ಒಳಗೊಂಡಂತಹ ಕೂಟಗಳು. ಹೀಗಾಗಿ ತಮಿಳುನಾಡು ರಾಜಕಾರಣ ಒಂದು ರೀತಿಯಲ್ಲಿ ಚಿಂದಿ ಚಿತ್ರಾನ್ನ. ಆದರೆ ತಮಿಳುನಾಡು ರಾಜಕಾರಣದ ಮೈನ್ ಪಿಲ್ಲರ್ಸ್ ಯಾರು ಕೇಳಿದ್ರೆ, ಒಂದು ಕಡೆ ಡಿಎಂಕೆ, ಇನ್ನೊಂದು ಕಡೆ ಅಣ್ಣಾ ಡಿಎಂಕೆ. ಆದರೆ ಈ ಬಾರಿ ಅಲ್ಲಿ ಟಿವಿಕೆಯ ಎಂಟ್ರಿಯೂ ಕೂಡ ಆಗಿದೆ. ಹೀಗಾಗಿ ಈ ಬಾರಿಯ ತಮಿಳುನಾಡು ಚುನಾವಣೆ ಇದೆಯಲ್ಲ, ಇದು ಬಹಳ ಕದನ ಕುತೂಹಲವಾಗಿದೆ. 2024 ನಡೆದಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎನ್ಡಿಎ ಒಡೆದು ಹೋಗಿತ್ತು. ಅಣ್ಣಾ ಡಿಎಂಕೆ ಏಕಾಂಗಿಯಾಗಿ, ಅಂದ್ರೆ ತನ್ನದೇ ಆದಂತಹ ಒಂದು ಕೂಟವನ್ನು ರಚಿಸಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಿತ್ತು. ಇತ್ತ ಕಡೆಯಲ್ಲಿ ಬಿಜೆಪಿಯು ಕೂಡ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸಿಕೊಂಡು ಎನ್ಡಿಎ ಮೈತ್ರಿಕೂಟವನ್ನು ನಿರ್ಮಾಣ ಮಾಡಿ ಚುನಾವಣೆಯನ್ನು ಎದುರಿಸಿತ್ತು. ಇದರ ಪರಿಣಾಮ ಏನಾಯಿತು ಕೇಳಿದ್ರೆ, ಇಬ್ಬರೂ ಕೂಡ ಹೀನಾಯವಾಗಿ ಸೋತೋದ್ರು. ಲಾಭ ಆಗಿದ್ದು ಡಿಎಂಕೆ ನೇತೃತ್ವದ ಐಎನ್ಡಿಐಎ ಕೂಟಕ್ಕೆ. ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರವನ್ನ ಐಎನ್ಡಿಐಎ ಮೈತ್ರಿಕೂಟ ಗೆದ್ದುಕೊಳ್ತು. ಈಗ ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯನ್ನ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಈಗೇನಾದ್ರೂ ಲೋಕಸಭಾ ಚುನಾವಣೆ ಆಗಿದ್ದೆ ಆದ್ರೆ ಎಷ್ಟು ಸೀಟ್ಗಳು ಬರಬಹುದು ಅಂತ. ಈ ಸಮೀಕ್ಷೆಯ ಪ್ರಕಾರ ಈಗ ತಮಿಳುನಾಡಿನಲ್ಲಿ ಚುನಾವಣೆ ಆದ್ರೆ ಐಎನ್ಡಿಐಎ ಕೂಟ 45% ವೋಟ್ ಶೇರ್ ಅನ್ನ ಪಡೆಯುತ್ತೆ. ಹಾಗೆ ಎನ್ಡಿಎ ಮೈತ್ರಿಕೂಟ 33% ವೋಟ್ ಶೇರ್ ಅನ್ನು ಪಡೆಯುತ್ತೆ. ಅಂದ್ರೆ ಐಎನ್ಡಿಐಎ ಕೂಟ ಈಗಲೂ ಸಹ ಭಾರಿ ಮುನ್ನಡೆಯಲ್ಲೇ ಇದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, 2024 ಲೋಕಸಭಾ ಚುನಾವಣೆಯಲ್ಲಿ ಇವರು ಸಪರೇಟ್ ಆಗಿ ಚುನಾವಣೆಯನ್ನು ಎದುರಿಸಿದ್ರಲ್ಲ, ಈಗ ಅದನ್ನ ಒಟ್ಟಿಗೆ ಸೇರಿಸಿದ್ರೆ, ಅಂದ್ರೆ ಎನ್ಡಿಎದಲ್ಲಿರುವಂತಹ ಎಲ್ಲಾ ಪಕ್ಷಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಸರಿಸುಮಾರು 41% ವೋಟ್ ಶೇರ್ ಅನ್ನ ಪಡೆದಿದ್ರು. ಈಗ ಅದು 33%ಗೆ ಕುಸಿತ ಕಾಣ್ತಾ ಇದೆ. ಇದು ಎನ್ಡಿಎಗೆ ಆಘಾತಕಾರಿ. ಯಾಕೆ ಅಂತಂದ್ರೆ ಇನ್ನು 3 ತಿಂಗಳಲ್ಲಿ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ವೋಟ್ ಶೇರ್ ಜಾಸ್ತಿ ಆಗ್ತಾ ಇಲ್ಲ, 8% ಕಡಿಮೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ.
ಇನ್ನೊಂದು ಕಡೆಯಲ್ಲಿ INDIA ಕೂಟದಲ್ಲೂ ಕೂಡ ಈ ಹಿಂದೆ ಅವರು 2024ರಲ್ಲಿ 47% ವೋಟ್ ಶೇರ್ ಅನ್ನು ಪಡೆದಿದ್ರು. ಈಗ ಅದು 45%ಗೆ ಕುಸಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಇಬ್ಬರಿಗೂ ಕುಸಿತ ಕಾಣ್ತಾ ಇದೆ ಅಂತಂದ್ರೆ ಯಾರಿಗೆ ಲಾಭ ಆಗುತ್ತೆ ಕೇಳಿದ್ರೆ ಇತರೆ ಪಕ್ಷದವರು 22% ವೋಟ್ ಶೇರ್ ಅನ್ನು ತಮಿಳುನಾಡಿನಲ್ಲಿ ಪಡ್ಕೊಳ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಆ ಮೂರನೇ ಪಾರ್ಟಿ ಯಾವುದು ಕೇಳಿದ್ರೆ ಅದೇ TVK. ಈ ಸಮೀಕ್ಷೆಯನ್ನೇ ಮಾನದಂಡವಾಗಿ ಇಟ್ಟುಕೊಂಡು ನೋಡೋದಾದ್ರೆ ಬಿಜೆಪಿಯ ಕನಸೇನಿತ್ತು ತಮಿಳುನಾಡಿನಲ್ಲಿ DMK ಮತ್ತು ಕಾಂಗ್ರೆಸ್ನ ಓಟುಗಳನ್ನು TVK ಕಿತ್ತುಕೊಳ್ಳುತ್ತೆ ಅಂತ, ಅದು ಹಾಗಾಗೋದಿಲ್ಲ. ಬದಲಾಗಿ NDA ಓಟುಗಳಿಗೆ TVK ಕನ್ನ ಹಾಕುತ್ತೆ ಎನ್ನುವ ರೀತಿಯಲ್ಲಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಲ್ಲಿಗೆ DMK ಮುಂಬರುವಂತಹ ಚುನಾವಣೆಯಲ್ಲಿ ತನ್ನ ಮೈತ್ರಿಕೂಟವನ್ನು ಪುನಃ ಅಧಿಕಾರಕ್ಕೆ ತಂದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮಿತ್ರರೇ, ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಬಿಜೆಪಿ ತಮಿಳುನಾಡಿನಲ್ಲಿ ಬಹಳ ದೊಡ್ಡ ತಪ್ಪುಗಳನ್ನೇ ಮಾಡಿದೆ. ಮೊದಲನೇದಾಗಿ ಅಣ್ಣಾಮಲೈ ಅವರನ್ನ ಸೈಡ್ ಲೈನ್ ಮಾಡಿರೋದಿದೆಯಲ್ಲ, ಇದು ಬಿಜೆಪಿ ತಮಿಳುನಾಡಿನಲ್ಲಿ ಸೂಸೈಡ್ ಮಾಡ್ಕೊಂಡಂತೆ. ಹೇಗೆ ಬಿಜೆಪಿ ತಮಿಳುನಾಡಿನಲ್ಲಿ ನಿರೀಕ್ಷೆ ಮಾಡ್ತು ಕೇಳಿದ್ರೆ, ಇವತ್ತು ಬೀಜ ಬಿತ್ತುತ್ತೀನಿ, ನಾಳೆ ಬೆಳಿಗ್ಗೆ ನನಗೆ ಫಲ ಸಿಗಬೇಕು ಅಂತ. ಇದು ಕೃಷಿಯಲ್ಲೂ ಸಾಧ್ಯ ಇಲ್ಲ, ರಾಜಕೀಯದಲ್ಲೂ ಕೂಡ ಸಾಧ್ಯ ಇಲ್ಲ. ಅಣ್ಣಾಮಲೈ ಮೇಲೆ ಬಿಜೆಪಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ಟೈಮ್ ಕೊಡಬೇಕಾಗಿತ್ತು. ಅಣ್ಣಾ DMK ಜೊತೆಗಿನ ಮೈತ್ರಿಗೋಸ್ಕರವಾಗಿ ಅಣ್ಣಾಮಲೈನ ಬಲಿ ಕೊಟ್ಟಿದ್ದಿದೆಯಲ್ಲ, ಇದು ಬಿಜೆಪಿಗೆ ಬಹಳ ದುಬಾರಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಈ ಸಮೀಕ್ಷೆಯು ಕೂಡ ಅದನ್ನೇ ಪ್ರೆಡಿಕ್ಟ್ ಮಾಡ್ತಾ ಇದೆ. ಕೇವಲ 2-3% ವೋಟ್ ಪಡಿತಾ ಇದ್ದಂತಹ ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ತನ್ನದೇ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸಿಕೊಂಡು NDA ಮೈತ್ರಿಕೂಟವನ್ನ ಮಾಡಿ 18-19% ವೋಟ್ ಶೇರಿಗೆ ತೆಗೆದುಕೊಂಡು ಹೋಗಿ ಅಣ್ಣಾಮಲೈ ನಿಲ್ಲಿಸಿದ್ರಲ್ಲ, ಅಂತಹ ಅಣ್ಣಾಮಲೈನನ್ನ ನೀವು ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋದಕ್ಕೋಸ್ಕರವಾಗಿ ಬಿಜೆಪಿಯ ಕಾರ್ಯಕರ್ತರು ಬೇಸರಗೊಂಡಿದ್ದಾರೆ. ಅವರು TVKಯ ವಿಜಯ್ ಕಡೆಗೆ ಸಾಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕೇರಳದ ಕಥೆಯನ್ನು ನೋಡೋದಾದ್ರೆ, ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDFಗೆ ಈ ಸಮೀಕ್ಷೆಯಲ್ಲೂ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇದೆ. ಆದರೆ ಬಹಳ ರಿಲ್ಯಾಕ್ಸ್ ಪಡುವಂತಹ ಗುಡ್ ನ್ಯೂಸ್ ಅಲ್ಲ. ಅದು ಯಾಕೆ ಕೇಳಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ UDF ಬಹಳ ದೊಡ್ಡ ಸಾಧನೆಯನ್ನ ಮಾಡಿತ್ತು. ಕೇರಳದ 20 ಕ್ಷೇತ್ರಗಳ ಪೈಕಿ 18 ಗೆದ್ದುಕೊಂಡಿತ್ತು. ಹಾಗೆ ವೋಟ್ ಶೇರ್ ಕೂಡ 43% ಇತ್ತು. ಆದರೆ ಈಗ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಹೇಳ್ತಾ ಇದೆ, ಈಗ ಚುನಾವಣೆ ಆಗಿದ್ದೆ ಆದರೆ ಕೇರಳದಲ್ಲಿ UDFಗೆ ಕೇವಲ 40% ವೋಟ್ ಶೇರ್ ಬರುತ್ತೆ. ಆದರೆ ಸೀಟುಗಳು ಮಾತ್ರ 18 ಇರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಆದರೆ UDFಗೆ 3% ವೋಟ್ ಶೇರ್ ಡೌನ್ ಆಗ್ತಾ ಇದೆಯಲ್ಲ, ಇದು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಆತಂಕಕಾರಿ. ಹಾಗಾದ್ರೆ LDFಗೆ ಏನಾದರೂ ಸ್ವಲ್ಪ ವೋಟ್ ಶೇರ್ ಹೆಚ್ಚಾಗಿದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ LDF 32% ವೋಟ್ ಶೇರ್ ಅನ್ನು ಪಡೆದಿತ್ತು. ಆದರೆ ಈಗ ಚುನಾವಣೆ ನಡೆದಿದ್ದೆ ಆದರೆ ಅದು 28%ಗೆ ಕುಸಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಮತ್ತೂ 4% ಡೌನ್ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕಳೆದ ಬಾರಿ ಅವರು ಒಂದು ಕ್ಷೇತ್ರವನ್ನು ಗೆದ್ದಿದ್ರು. ಈಗ ಚುನಾವಣೆ ಆದರೆ ಒಂದೂ ಕ್ಷೇತ್ರವನ್ನು ಗೆಲ್ಲೋದಿಲ್ಲ, LDF ಶೂನ್ಯ ಸಾಧನೆ ಮಾಡುತ್ತೆ ಅಂತ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಯಾರಿಗಿದು ಲಾಭ ಆಗುತ್ತೆ ಕೇಳಿದ್ರೆ ಬಿಜೆಪಿಗೆ ಕೇರಳದಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಂದು ಕೊಡುತ್ತೆ ಅಂತ ಈ ಸಮೀಕ್ಷೆ ಭವಿಷ್ಯ ನುಡಿತಾ ಇದೆ. ಯಾವ ಮಟ್ಟಿಗೆ ಕೇಳಿದ್ರೆ, ಕಳೆದ ಬಾರಿ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಬಿಜೆಪಿ 17% ವೋಟ್ ಶೇರ್ ಅನ್ನ ಪಡೆದಿತ್ತು. ಈಗ ಚುನಾವಣೆ ಆಗಿದ್ದೆ ಆದರೆ ಇದು 25%ಗೆ ಏರಿಕೆ ಆಗುತ್ತೆ. ಸರಿಸುಮಾರು ವೋಟ್ ಶೇರ್ನಲ್ಲಿ 8% ಜಿಗಿತ ಕಾಣೋದಿದೆಯಲ್ಲ, ಇದೇನು ಸಣ್ಣ ವಿಚಾರ ಅಲ್ಲ. ಹೀಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಒಂದಷ್ಟು ಸೀಟ್ಗಳನ್ನು ಗೆಲ್ಲೋದಕ್ಕೆ ಶಕ್ತವಾಗುತ್ತೆ ಅನ್ನೋದನ್ನ ಈ ಸಮೀಕ್ಷೆಯ ಆಧಾರದಲ್ಲಿ ಹೇಳಬಹುದು. ಆದರೆ ಈ ಬಾರಿಯ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ನಂಬರ್ 1 ಪಕ್ಷ ಯಾವುದಾಗುತ್ತೆ ಕೇಳಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ UDF. ಇನ್ನೊಂದು ಬಹಳ ಜಿದ್ದಾಜಿದ್ದಿನ ಚುನಾವಣೆ ಅಂತಂದ್ರೆ ಅದು ಅಸ್ಸಾಂನಲ್ಲಿ 2024ರಲ್ಲೂ ಕೂಡ ಬಿಜೆಪಿ ಬಹಳ ಉತ್ತಮ ಸಾಧನೆಯನ್ನ ಮಾಡಿತ್ತು. ಅಸ್ಸಾಂನ 14 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರವನ್ನ NDA ಗೆದ್ದುಕೊಂಡಿತ್ತು. ಒಂದು ವೇಳೆ ಈಗ ಚುನಾವಣೆ ಆಗಿದ್ದೆ ಆದರೆ NDA ಸಾಧನೆ 12ಕ್ಕೆ ಏರಿಕೆ ಆಗುತ್ತೆ, 1 ಸೀಟನ್ನು ಜಾಸ್ತಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಮಿತ್ರರೇ, 2024ರಲ್ಲಿ NDA 47% ವೋಟ್ ಶೇರ್ ಅನ್ನು ಪಡೆದಿತ್ತು. ಈಗ ಚುನಾವಣೆ ಆಗಿದ್ದೆ ಆದರೆ ಅದು 54%ಗೆ ಏರಿಕೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಅಸ್ಸಾಂನಲ್ಲಿ ಬಿಜೆಪಿಯ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಆಡಳಿತ ವಿರೋಧಿ ಅಲೆ ಕಣ್ಣಿಗೆ ಕಾಣ್ತಾ ಇಲ್ಲ. ಇನ್ನು ಅಸ್ಸಾಂನ ಬಗ್ಗೆ ಕಾಂಗ್ರೆಸ್ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದೆಯಲ್ಲ, ಅವರಿಗೆ ಈ ಸಮೀಕ್ಷೆ ಬಹಳ ನಿರಾಸೆ ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ 2024ರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ INDIA ಕೂಟ 39% ವೋಟ್ ಶೇರ್ ಅನ್ನು ಪಡೆದಿತ್ತು. ಹಾಗೆ 3 ಸೀಟ್ಗಳನ್ನು ಕೂಡ ಗೆದ್ದುಕೊಂಡಿತ್ತು. ಆದ್ರೆ ಈಗ ಚುನಾವಣೆ ಆದ್ರೆ ಅದು 33% ವೋಟ್ ಶೇರ್ಗೆ ಕುಸಿಯುತ್ತೆ. ಹಾಗೆ 1 ಸೀಟನ್ನು ಕೂಡ ಕಳೆದುಕೊಳ್ತಾರೆ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಲ್ಲಿಗೆ ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯಲ್ಲಿ ಅಸ್ಸಾಂ ಬಗ್ಗೆ ಕಾಂಗ್ರೆಸ್ ನಿರೀಕ್ಷೆ ಇಟ್ಟುಕೊಳ್ಳುವಂತಹದ್ದು ಸುಮ್ಮನೆ. ಆ ರೀತಿಯ ವಾತಾವರಣ ಅಸ್ಸಾಂನಲ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲದರ ಜೊತೆಗೆ ಉತ್ತರ ಪ್ರದೇಶದ ಬಗ್ಗೆಯೂ ಕೂಡ ನಿಮಗೆ ಹೇಳಲೇಬೇಕು. ಯಾಕೆ ಅಂತಂದ್ರೆ ಇನ್ನು ಒಂದೇ ವರ್ಷದಲ್ಲಿ ಅಂದ್ರೆ 2027ರ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯೂ ಕೂಡ ನಡೆಯೋದಕ್ಕಿದೆ.
ಪ್ರಧಾನಿಯಾಗಿ 3 ಬಾರಿ ಅಧಿಕಾರವನ್ನು ನಡೆಸೋದಕ್ಕೆ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿದಂತಹ ರಾಜ್ಯ ಯಾವುದು ಕೇಳಿದ್ರೆ ಅದು ಉತ್ತರ ಪ್ರದೇಶ. ಆದರೆ 2024ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗಿದ್ದೆಲ್ಲಿ ಕೇಳಿದ್ರೆ ಒಂದು ಉತ್ತರ ಪ್ರದೇಶ, ಇನ್ನೊಂದು ಮಹಾರಾಷ್ಟ್ರ. ಈ 2 ರಾಜ್ಯಗಳು ಕೈಕೊಟ್ಟ ಕಾರಣದಿಂದಾಗಿ ಬಿಜೆಪಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ, ಕಳೆದ 2 ಬಾರಿಯ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಗೆದ್ದುಕೊಂಡಿದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ. ಹೀಗಾಗಿ 2027ರ ಚುನಾವಣೆ ಒಂದು ರೀತಿಯಲ್ಲಿ ಕದನ ಕುತೂಹಲವಾಗಿದೆ. ಸದ್ಯ ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯನ್ನ ನೋಡೋದಾದ್ರೆ, ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಈಗೇನಾದರೂ ಲೋಕಸಭಾ ಚುನಾವಣೆ ಆಗಿದ್ದೇ ಆದ್ರೆ ಬಿಜೆಪಿ 47% ವೋಟ್ ಶೇರ್ ಅನ್ನ ಪಡೆಯುತ್ತೆ. ಹಾಗೆ ಸೀಟ್ಗಳ ಸಂಖ್ಯೆಯೂ ಕೂಡ 48ಕ್ಕೆ ಏರಿಕೆ ಆಗುತ್ತೆ ಹೀಗಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಮಿತ್ರರೇ, 2024ರಲ್ಲಿ ಬಿಜೆಪಿ 36 ಸೀಟ್ಗಳನ್ನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಕಳೆದ 1-1.5 ವರ್ಷದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸ್ವಲ್ಪ ಗೈನ್ ಮಾಡ್ಕೊಂಡಿದೆ. ಒಂದು 12 ಸೀಟ್ ಹೆಚ್ಚು ಗೆಲ್ಲುವಂತಹ ಸಾಮರ್ಥ್ಯ ಬಿಜೆಪಿಗೆ ಬಂದಿದೆ ಅನ್ನೋದನ್ನ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ 44% ವೋಟ್ ಶೇರ್ ಅನ್ನು ಪಡೆದು 43 ಸ್ಥಾನವನ್ನು ಗೆದ್ದಿದ್ದಂತಹ INDIA ಕೂಟ, ಮುಖ್ಯವಾಗಿ ಸಮಾಜವಾದಿ ಪಕ್ಷ, ಈಗ ಚುನಾವಣೆ ನಡೆದಿದ್ದೇ ಆದ್ರೆ ಅದನ್ನ ರಿಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ. ಈಗ ಚುನಾವಣೆ ಆಗಿದ್ದೇ ಆದ್ರೆ ಸಮಾಜವಾದಿ ಪಕ್ಷದ ನೇತೃತ್ವದ INDIA ಕೂಟ 31 ಸ್ಥಾನಕ್ಕೆ ಕುಸಿಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ವೋಟ್ ಶೇರ್ ಕೂಡ 44% ಇಂದ 42ಕ್ಕೆ ಕುಸಿತಾರೆ ಅಂತ ಇವರು ಭವಿಷ್ಯ ನುಡಿತಾ ಇದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಈ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಹೊರಬಂದ ಬಳಿಕ ಬಂಗಾಳ ಮತ್ತು ತಮಿಳುನಾಡಿನ ವಿಚಾರದಲ್ಲಿ ಕುತೂಹಲ ಇನ್ನಷ್ಟು ಜಾಸ್ತಿ ಆಗಿದೆ. ಬಂಗಾಳದಲ್ಲಿ ಮಮತಾರ ಹೋಲ್ಡ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ. DMKಯನ್ನ ಅಷ್ಟು ಸುಲಭವಾಗಿ ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್